ಜನರೊಂದಿಗೆ ಜನತಾದಳ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೆಕ್ಸ್ಟ್ ನಾವು MLA ಆಗಬೇಕು ಅಂದಂತ ಮಂಡ್ಯದ ಒಂದಷ್ಟು ಜನ ಬಿಜೆಪಿ ನಾಯಕರು ಇದೀಗ ವಾಟ್ ನೆಕ್ಸ್ಟ್ ಅಂತಿದ್ದಾರೆ. ಕಾರಣ ಇಷ್ಟೇ, ಬಿಜೆಪಿಯಲ್ಲಿ ಅಧ್ಯಕ್ಷನ ಕೆಳಗಿಳಿಸೋಕೆ ಏನಿಲ್ಲದ ಸರ್ಕಸ್ಸು. ಯಾಕೆಂದ್ರೆ ಅಧ್ಯಕ್ಷನ ವಿರುದ್ಧ ದೊಡ್ಡ ಮಟ್ಟಿಗಿನ ಹೋರಾಟ ಸಂಘರ್ಷ ಬಿಜೆಪಿಯಲ್ಲಿದೆ. ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಬಿಜೆಪಿಗೆ ಶಕ್ತಿಯನ್ನು ತುಂಬಿರೋ ಒಂದಷ್ಟು ಜನ ಎಂಡ್ವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣ ಕ್ಷೇತ್ರ, ಅಶೋಕ್ ಜೈರಾಮ್ ಮಂಡ್ಯ ಕ್ಷೇತ್ರ, ಮದ್ದೂರಲ್ಲಿ ಸ್ವಾಮಿಗೌಡರು, ಮೇಲ್ಕೋಟೆ ಇಂದ್ರೇಶು, ನಾರಾಯಣಗೌಡರು KR ಪೇಟೆ, ಹೀಗೊಂದಷ್ಟು ಮಂದಿ ಬಿಜೆಪಿಗೆ ನೆಲೆಯನ್ನ ಕಲ್ಪಿಸಿಕೊಟ್ಟಿದ್ದರು. ಸಚ್ಚಿದಾನಂದ್ ಇವತ್ತಿನ ತರ ಓಡಾಟ, ಇವತ್ತಿನ ಟ್ರೆಂಡ್ ಇದ್ರೆ ಹೆಚ್ಚು ಕಮ್ಮಿ ಶ್ರೀರಂಗಪಟ್ಟಣ ರಿಸಲ್ಟ್ ಮಾಡಬಹುದಾಗಿತ್ತು. ಅಶೋಕ್ ಜೈರಾಮ್ ನಿರೀಕ್ಷಿತ ಪ್ರಮಾಣದಲ್ಲಿ ಮತಗಳನ್ನ ಪಡೀಲಿಲ್ಲ. ಅದಕ್ಕೊಂದಷ್ಟು ಕಾರಣಗಳನ್ನ ಅವ್ರು ಕೊಡ್ತಾರೆ. ಅಂಡ್ ಸ್ವಾಮಿಗೌಡ ಜೆಡಿಎಸ್ ವಿರುದ್ಧ ಅಲ್ಲ, ತಮ್ಮಣ್ಣವ್ರ ವಿರುದ್ಧ ಸೆಳೆದೆದ್ದು ಬಂದು ಬಿಜೆಪಿ ಸೇರಿ ಒಂದು 28-29 ಸಾವಿರ ಮತ ಪಡ್ಕೊಂಡ್ರು. ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಜನರೊಂದಿಗೆ ಜನತಾದಳ ಮಂಡ್ಯದಲ್ಲಿ ನಡೀತಾ ಇದೆ. ಮದ್ದೂರು, ಮಂಡ್ಯ, ಮಳವಳ್ಳಿ, ನಾಗಮಂಗಲ 4 ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಂಚಾರ ಮಾಡಿ ರೆಡಿಯಾಗಿ ನೆಕ್ಸ್ಟ್ ನಾವು 7 ಮಂಡ್ಯದಲ್ಲಿ ಗೆಲ್ಲಬೇಕು ಅಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಹೇಳಿಕೆ, ಕುಮಾರಸ್ವಾಮಿಯವರು ಹಿಂದೆ ಮಾತನಾಡಿದ್ರು, ನೀವು ಕೆಲಸ ಮಾಡಿ ಟಿಕೆಟ್ ತಗೋಬರ್ತೀನಿ ಹೈಕಮಾಂಡಿಂದ, ನಾನು ಕ್ಷೇತ್ರ ತಗೋಬರ್ತೀನಿ ಅಂತ. ಸೊ ಈ ಮೂಲಕ ಮಂಡ್ಯದಲ್ಲೇ ಬಿಜೆಪಿಯ ಕಟ್ಟಾಳುಗಳಾಗಿದ್ರಲ್ಲ, ಎಂಡ್ವಾಳು ಸಚ್ಚಿದಾನಂದ, ಅಶೋಕ್ ಜೈರಾಮ್, ಸ್ವಾಮಿಗೌಡ, ಇಂದ್ರೇಶ್, ಇವರೆಲ್ಲರಲ್ಲೂ ಕೂಡ ಒಂದು ರೀತಿಯ ಡವ ಪುಕ ಅಂತಿದೆ. ನಾವು ನೋಡಿದ್ರೆ ಈ ಮರಳುಗಾಡಲ್ಲಿ ಒಯಾಸಿಸ್ ಇದ್ದಂಗೆ ನಮ್ಮ ಮಂಡ್ಯ ಜಿಲ್ಲೆ ಬಿಜೆಪಿಗೆ 42 ಸಾವಿರ ಓಟ್ ತಗೊಂಡೆ. ನನ್ನ ಕತೆ ಏನಪ್ಪ ಅನ್ನೋದು ಎಂಡ್ವಾಳು ಸಚ್ಚಿದಾನಂದ. ಇನ್ನು ಸ್ವಾಮಿಗೌಡರು ಮದ್ದೂರಲ್ಲಿ ಕೂಡ ಅವ್ರದೇ ಆದಂಥ ಪಡೆ ಕಟ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಯಾತ್ರೆ ನಾಟ್ ಓನ್ಲಿ ಕಾಂಗ್ರೆಸ್ಸಿಗೆ ಅಷ್ಟೇ ಅಲ್ಲ, ಬಿಜೆಪಿಗರಲ್ಲೂ ಕೂಡ ಒಂದಷ್ಟು ಆಲೋಚನೆ ಮಾಡೋ ರೀತಿ, ಯೋಚನೆ ಮಾಡೋ ರೀತಿ ಮಾಡಿದೆ. ಕಾರಣ ಇಷ್ಟೇ, JDS ಬಿಜೆಪಿ ಮೈತ್ರಿ ಮುಂದುವರೆದ್ರೆ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳು ಕೂಡ JDS ಪಾಲಾಗುವ ಸಾಧ್ಯತೆ ಇದೆ. ಆದರೆ ಎಂಡ್ವಾಳಲ್ಲಿ ಸಚ್ಚಿದಾನಂದ ಸೋತ ನಂತರ ಮನೆ ಕೂತಿಲ್ಲ, ಓಡಾಡ್ಕೊಂತ ನಿಂತಿದ್ದಾರೆ ಇಡೀ ಕ್ಷೇತ್ರಾದ್ಯಂತ. ಶ್ರೀರಂಗಪಟ್ಟಣದಲ್ಲಿ ನೆಕ್ಸ್ಟ್ MLA ಅನ್ನೋ ರೀತಿಯ ಟ್ರೆಂಡ್ ಅನ್ನು ಸೆಟ್ ಮಾಡ್ಕೊಂಡವ್ರೆ ಸಚ್ಚಿದಾನಂದ. ಬಟ್ ಮೈತ್ರಿ ಆದರೆ ಆ ಕ್ಷೇತ್ರ JDSಗೆ ಹೋಗುತ್ತೆ, ಆಗೇನು ಮಾಡೋದು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಟ್ ಒಂದು ಫಾರ್ಮುಲಾ ಇತ್ತು ಮೊನ್ನೆ ಚನ್ನಪಟ್ಟಣ ಬೈ ಎಲೆಕ್ಷನ್, ಯೋಗೇಶ್ವರ JDS ನಿಲ್ಲಿ ಅಂತಂದ್ರು, ಅವ್ರು ನಿಲ್ಲಿಲ್ಲ. ಸೊ ಆ ಥರದ ಅವಕಾಶ ಆದರೂ ಆಗ್ಬಹುದೇನೋ ಗೊತ್ತಿಲ್ಲ. ಬಟ್ ಎಂಡ್ವಾಳು ಸಚ್ಚಿದಾನಂದ ಮೈತ್ರಿ ಏನಾಗುತ್ತೋ ಬಿಡುತ್ತೋ, ನಾನು ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದಾರೆ. JDS ನಾಯಕರ ಜೊತೆ ಕೂಡ ಸಚ್ಚಿದಾನಂದ ಚೆನ್ನಾಗಿದ್ದಾರೆ. ಇನ್ನು ಸ್ವಾಮಿಗೌಡ ಮದ್ದೂರು, ತಮ್ಮಣ್ಣವರು ಕಂಟೆಸ್ಟ್ ಮಾಡ್ತಾರೆ ನಮ್ಮ ತಂದೆ ಅಂತ ಸಂತೋಷ್ ಅವ್ರ ಮಗ ನಿನ್ನೆ ಹೇಳಿದ್ದಾರೆ, DC ತಮ್ಮಣ್ಣ ಅವ್ರ ಮಗ ಭಾರತೀನಗರದ ಕಾರ್ಯಕ್ರಮದಲ್ಲಿ. ಬಟ್ ತಮ್ಮಣ್ಣವ್ರಿಗೆ ವಯಸ್ಸಾಯಿತು, ನಂಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಸ್ವಾಮಿಗೌಡರು ಬಿಜೆಪಿಯಿಂದ ನಿಲ್ತೀನಿ, ಇಲ್ಲ JDS ಇಂದ ಕುಮಾರಣ್ಣ ನಮ್ಮ ಕೈ ಹಿಡಿಬೋದು ಅಂತ ಅವ್ರ ಲೆಕ್ಕಾಚಾರ. ಆದರೆ ನಿನ್ನೆಯ ಲೆಕ್ಕಾಚಾರದಲ್ಲಿ ನಿಖಿಲ್ ಅವ್ರು ಹೇಳಲಿಲ್ಲ, ಬಟ್ ತಮ್ಮಣ್ಣವರ ಪುತ್ರ ಸಂತೋಷ್ ನಮ್ಮ ತಂದೆ ನೆಕ್ಸ್ಟ್ ಕಂಟೆಸ್ಟ್ ಮಾಡ್ತಾರೆ, ಗೆಲ್ಲಬೇಕು, ಅವ್ರನ್ನ ಮನೇಲಿ ಕೂತಿರೋದನ್ನ ನೋಡೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದ ಭಾಗ ಮಂಡ್ಯದಲ್ಲಿ ನೆಕ್ಸ್ಟ್ ರಾಮಚಂದ್ರ MLA ಆಗಲೇಬೇಕು ಅನ್ನೋ ಒತ್ತಾಸೆ ನಿಖಿಲ್ ಅವ್ರದ್ದು, ಅದನ್ನು ಬಹಿರಂಗವಾಗಿ ಹೇಳ್ತಿದ್ದಾರೆ. ಬಟ್ ಅಶೋಕ್ ಜೈರಾಮ್ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇನ್ನು ನಾಗಮಂಗಲ ಬುಡಿಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಸುಧಾ ಶಿವರಾಮೇಗೌಡರು ಮತ್ತು ಚೇತನ್ ಗೌಡ ಅವರಿಬ್ಬರು ಕೂಡ ಕಾಂಗ್ರೆಸ್ ಸೇರ್ಕೊಂಡವ್ರೆ. ಸೊ ಹಾಗಾಗಿ ನಾಗಮಂಗಲದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಶ್ನೆ ಏನಿಲ್ಲ, ಗೊಂದಲ ಏನಿಲ್ಲ. ಕಾಂಗ್ರೆಸ್ ವಿರುದ್ಧವಾಗಿ ಬೇಕಾದ್ರೆ ಓಟ್ ಹಾಕೊಂಡು ಹೋಗ್ತಾರೆ. ಇರೋ 2,000 ರಿಂದ 6,000 ಓಟ್ ಏನಿದೆ ನಾಗಮಂಗಲದಲ್ಲಿ, ಅದು JDSಗೆ ಹೋಗುತ್ತೆ. KR ಪೇಟೆ ನಾರಾಯಣಗೌಡರು ಅವ್ರ ಪ್ರಶ್ನೆ ಏನು ಅಂದಾಗ, ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿದ್ದಾರೆ, ಅಲ್ಲಿ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು. ಇನ್ನು ಮೇಲ್ಕೋಟೆ ಇಂದ್ರೇಶ್ ಅವರೇ ಜಿಲ್ಲಾಧ್ಯಕ್ಷರು, ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಮೈತ್ರಿ ಮುಂದುವರೆದ್ರೆ ನಾನು ಸ್ಪರ್ಧೆ ಮಾಡೋದು ಗ್ಯಾರಂಟಿ ಅಂತ ಅವರು. ಬಿಜೆಪಿ ಜಿಲ್ಲಾಧ್ಯಕ್ಷನಾಗಿರಬಹುದು, ನಾನು ಮೈತ್ರಿ ಇರಬಹುದು, ಆದರೆ ನಾನು ಸಂಘಟನೆ ಮಾಡ್ತೀನಿ, ಎಲೆಕ್ಷನ್ ಅನೌನ್ಸ್ ಆದಾಗ ನೋಡೋಣ, ನಾನು ಇಲ್ಲದಂತೂ ಗ್ಯಾರಂಟಿ ಅಂತ. ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ಸಚ್ಚಿದಾನಂದ ನೆಕ್ಸ್ಟ್ ಕ್ಯಾಂಡಿಡೇಟ್ ಆಗೋದು ಫಿಕ್ಸ್, ಸ್ವಾಮಿಗೌಡರು ಮದ್ದೂರು ಕ್ಯಾಂಡಿಡೇಟ್ ಆಗೋದು ಫಿಕ್ಸ್. ಮಂಡ್ಯದ ಅಶೋಕ್ ಜೈರಾಮ್ ನಿಲ್ತೀನಿ ಅಂತಿದ್ದಾರೆ, ಬಟ್ ಆ ರೀತಿಯ ಹೋರಾಟಗಳು ಕಾಣ್ತಾ ಇಲ್ಲ. ಬಟ್ ಇಂದ್ರೇಶ್ ನಾನು ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಜೈರಾಮ್ ನಿಲ್ಲಬಹುದು. ಸೊ ಹೀಗಾಗಿ ಇವತ್ತು JDS ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮಂಡ್ಯ ಯಾತ್ರೆ ಶಕ್ತಿಯನ್ನು ತುಂಬಿರಬಹುದು. ಆದರೆ ಕಾಂಗ್ರೆಸ್ ಅಲ್ಲಿ ಸಹಜವಾಗಿ ವಾಗ್ದಾಳಿ ಮಾಡ್ತಿದ್ದಾರೆ. ಮಂಡ್ಯ ಶಾಸಕ ಲಾಟ್ರಿ ಶಾಸಕ, ಇನ್ನು 6 ಜನ ಛತ್ರಿ ಶಾಸಕರು ಅಂತ. ಯಾಕಂದ್ರೆ DK ಶಿವಕುಮಾರ್ ಮಂಡ್ಯದಲ್ಲಿ ಛತ್ರಿಗಳು ಅಂತ ಒಂದು ಮಾತನ್ನು ವೇದಿಕೆ ಮೇಲೆ ಬಳಸಿದ್ರು. ಆಗ ಚಲುವರಾಯಸ್ವಾಮಿ ಅವರು ಛತ್ರಿ ಅಂದರೆ ಬುದ್ಧಿವಂತ ಹಂಗೆ ಹಿಂಗೆ ಅಂತ ಹೇಳಿದರು. ಹಾಗಾಗಿ ಒಳ್ಳೇದು ಅಂತ ಹೇಳಿದ್ರು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯ ದರ್ಶನ್ ಪುಟ್ಟಣ್ಣನವರು ಸೇರಿಸ್ಕೊಂಡಂಗೆ 6 ಮಂದಿ ಛತ್ರಿ ಶಾಸಕರು ಅಂತ ಕೂಡ ಸಂಬೋಧನೆ ಮಾಡಿದ್ದಾರೆ. ಅಂದರೆ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಕಾಂಗ್ರೆಸ್ಗೊಂದು ರೀತಿಯ ಸವಾಲು, ಜೊತೆಗೆ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಗಲ್ಲಿಬಿಲಿ ಗೊಂದಲ ಅಂತಂದ್ರೆ ತಪ್ಪಾಗೋದಿಲ್ಲ.
ಎಸ್ ವೀಕ್ಷಕರೇ, ನಿಮ್ಮ ಪ್ರಕಾರ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ JDS BJP ಮೈತ್ರಿ ಮುಂದೆ ಬರೆದ್ರೆ ಸಚ್ಚಿದಾನಂದ್ ಅವ್ರ ಕತೆ ಏನು, ಅವ್ರು ನಿಲ್ವೇನು, ಅವ್ರು ನಿಲ್ತಾರಾ? ನಿಮ್ಮ ಒಪಿನಿಯನ್ ಏನು ಕತೆ? ಮಂಡ್ಯ ಅಶೋಕ್ ಜಯರಾಮ್ ಕತೆ ಏನು? ಮದ್ದೂರು ಸ್ವಾಮಿಗೌಡ್ರ ಕತೆ ಏನು? KR ಪೇಟೆ ನಾರಾಯಣಗೌಡ್ರ ಕತೆ ಏನು? ಎಲ್ಲರೂ ನಿಲ್ಲಬೇಕು ಅಂದ್ರೆ ನಿಂತೇ ನಿಲ್ತಾರೆ, ಅದರಲ್ಲೇನಂತೆ, ನಿಲ್ಲಕ್ಕೊಂದು ಚಿಹ್ನೆ ಬೇಕಷ್ಟೇ. ನಿಮ್ಮ ಒಪಿನಿಯನ್ ಏನು? ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯದ 7 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಏನು ಕತೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.